ಈ ವೀಕೆಂಡ್ ನಾವು ನಾರಾಯಣಗಿರಿ ಹಿಲ್ಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದು ಬ್ಯಾಂಗ್ಳೂರಿಂದ ಅರೌಂಡ್ 1.5 hours ಇದೆ. ಕಾರ್ ಅಥವಾ ಬೈಕ್ಲಿ ಟ್ರಾವೆಲ್ ಮಾಡ್ಬೋದು. ಮಾರ್ನಿಂಗ್ 5 ಹಾಗೆ ಸ್ಟಾರ್ಟ್ ಮಾಡಿ ಬಿಡದಿ ಶ್ರೀ ಶಿವದರ್ಶಿನಿ ಶಶಿ ತಟ್ಟೆ ಇಡ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬಿಡದಿಲಿ ಅಥೆಂಟಿಕ್ ಬ್ರೇಕ್ಫಾಸ್ಟ್ ಅಂದರೆ ಏನು ಹೇಳಿ, ತಟ್ಟೆ ಇಡ್ಲಿ ಮತ್ತು ಮಸಾಲೆ ವಡ. ನೀವು ಬಿಡದಿ ರಾಮನಗರ ಸೈಡ್ ಹೋಗೋದಾದರೆ ಈ ಸ್ಪಾಟ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ, ಅದಕ್ಕೆ ಬಟರ್ ಬೇರೆ ಹಾಕಿದ್ರು. ಫುಲ್ ಬಿಸಿಗೆ ಬಟರ್ ಹೇಗೆ ಮೆಲ್ಟ್ ಆಗ್ತಿತ್ತು ನೋಡಿ, ತುಂಬಾ ಟೇಸ್ಟಿ ಆಗಿತ್ತು. ಬ್ರೇಕ್ಫಾಸ್ಟ್ ಎಂದು ನಾವು ನಾರಾಯಣಗಿರಿ ಹಿಲ್ಸ್ ಕಡೆ ಹೊರಟ್ವಿ. ಫುಲ್ ಫಾಗಿ ಇತ್ತು. ಇಟ್ ವಾಸ್ ಅರೌಂಡ್ 14 degrees Celsius. ನಾವು ಅರೌಂಡ್ 7:30 ರೀಚ್ ಆದ್ವಿ. ಟ್ರೆಕ್ಕಿಂಗ್ ಸ್ಪಾಟ್ ತನಕ ನಾವು ಕಾರ್ ತಗೊಂಡು ಹೋಗಿಲ್ಲ, ಕೆಳಗಡೆನೆ ಪಾರ್ಕ್ ಮಾಡಿದ್ವಿ. ಅಲ್ಲಿಂದ ಅರೌಂಡ್ 10 to 15 minutes ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋದ್ವಿ ಟ್ರೆಕ್ಕಿಂಗ್ ಸ್ಪಾಟ್ಗೆ. ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಬಂಡೆ ಮೇಲೇ ಕೆತ್ತಿರೋದು. ಸ್ವಲ್ಪ ಹತ್ತುವಾಗ ಓರೆ ಅನಿಸುತ್ತೆ. ಬೇಕಾದರೆ ನೀವು ಸೈಡ್ಲಿ ಸಪೋರ್ಟ್ ತಗೊಂಡು ಹತ್ಬೋದು. ಒಂದು 15 minutes ತಗೊಳುತ್ತೆ ವ್ಯೂ ಪಾಯಿಂಟ್ ರೀಚ್ ಆಗೋಕ್ಕೆ. ಕ್ರೌಡ್ ತುಂಬಾ ಕಮ್ಮಿ ಇತ್ತು. ಒಂಥರ ಹಿಡನ್ ಸ್ಪಾಟ್ ಅಂತ ಹೇಳ್ಬೋದು. ನೀವು ಆರಾಮಾಗಿ ವ್ಯೂ ಮತ್ತು ಗಾಳಿನ ಎಂಜಾಯ್ ಮಾಡ್ಕೊಂಡು ಕೂತ್ಕೋಬೋದು ಅಲ್ಲಿ. ಅಲ್ಲಿಂದ ಲೆಫ್ಟ್ ಸೈಡ್ ಹತ್ಕೊಂಡು ಹೋದರೆ ಅಲ್ಲೊಂದು ಚಿಕ್ಕ ಟೆಂಪಲ್ ಇದೆ ಮತ್ತು ಕಾಡು ಸಂಪಿಗೆ ಮರಗಳಿದೆ. ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ನೀವು ಅಲ್ಲಿನೂ ಕೂತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಗ್ಗೆ ಬೇಗ ಬರೋಕ್ಕೆ ಟ್ರೈ ಮಾಡಿ, ಸನ್ರೈಸ್ ವ್ಯೂ ಸಿಗುತ್ತೆ. ಬರಬೇಕಾದ್ರೆ ಲೈಟಾಗಿ ಏನಾದ್ರು ತಿನ್ಕೊಂಡು ಬನ್ನಿ, ಟಯರ್ಡ್ ಆಗೋ ಚಾನ್ಸಸ್ ಇದೆ. ವಾಟರ್ ಬಾಟಲ್ನ ಮರಿಬೇಡಿ ಮತ್ತು ಜಾಕೆಟ್ನೂ ತಗೊಂಡು ಬನ್ನಿ. ನಾವು ಬೆಟ್ಟದ ಮೇಲೆ ಒಂದು 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಅರೌಂಡ್ 9:30 ಹೊರಟ್ವಿ ನಾವು ರಿಟರ್ನ್. अर्जुन कैसा था? बढ़िया है. सपोज ये रास्ता सही रहता है तो ऊपर तक जा सकते हैं गाड़ी से, लेकिन रास्ता सही नहीं है. ठीक है, लेकिन ट्रैकिंग कैसा है, मतलब कितना आसान है क्या? ट्रैकिंग इज ओके, इट्स फाइन, इट्स गुड, वी कैन डू इट. ಮುನ್ನ ಹೆಂಗಿತ್ತು? ಓಕೆ, ಚೆನ್ನಾಗಿತ್ತು. ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರೋರು ಸ್ವಲ್ಪ ನೋಡ್ಕೊಂಡು ಬರೋದು. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೊಂದು ಸ್ಟಾರ್ಟಿಂಗ್ ಸ್ವಲ್ಪ ಅಂದರೆ ಯಾರೋ 4 ಜನ ಇದ್ದಾರೆ ಅಂದರೆ ಇಳಿಸ್ಬಿಟ್ಟು ಹಚ್ಚಿ ಟ್ರೈ ಮಾಡಿ, ಹಚ್ಬಿಟ್ಟು ಬನ್ನಿ. ಸ್ವಲ್ಪ ಇಲ್ಲೆಲ್ಲ ಆರಾಮ್ಸ್ ಹತ್ಬೋದು, ಮಡ್ ರೋಡ್ ಇದೆ, ಹತ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲಾಂದ್ರೆ ತುಂಬ ನಡಿಬೇಕಾಗುತ್ತೆ. ಟ್ರೆಕ್ಕಿಂಗ್ ಇಷ್ಟ, ಚೆನ್ನಾಗಿದೆ. ವ್ಯೂ ಹೇಗಿದೆ? ಹಾಂ, ವ್ಯೂ ಚೆನ್ನಾಗಿದೆ. ಒಳ್ಳೆ ಫೋಟೋಸ್ ತಗೊಳ್ಬೋದು, ಆರಾಮ್ಸೆ ಫೋಟೋಸ್ ಬರುತ್ತೆ. ಡಿ ಪಿ ಹಾಕೊಂಡು ಒಳ್ಳೆ ಫೋಟೋಸ್ ಸಿಗುತ್ತೆ. ಓಕೆ, ವಿಕ್ಕಿ? ಸೂಪರ್ ಇತ್ತು. ರೆಕಮೆಂಡ್ ಏನು ಮಾಡೋದು ಅಂದರೆ ಬೆಳಿಗ್ಗೆ ಬನ್ನಿ, ಒಳ್ಳೆ ವ್ಯೂ ಸಿಗುತ್ತೆ, ಕೋಲ್ಡ್ ಬ್ರೀಸ್ ಇರುತ್ತೆ, ಆರಾಮ್ಸೆ ಚಿಲ್ ಮಾಡಿ ಹೋಗ್ಬೋದು. ಬೆಟ್ಟದ ಹತ್ರನೇ ಕೆಳಗಡೆ ಒಂದು ಚಿಕ್ಕ ಕೆರೆ ಇದೆ. ರಿಟರ್ನ್ ಬರಬೇಕಾದ್ರೆ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.